ಇದು ಎಲ್ಲರಿಗೂ ಖುಷಿ ಆಗುವಂತ ವಿಚಾರ, ಹೆಣ್ಮಕ್ಳಿಗೆ ಖುಷಿ ಆಗುವಂತ ವಿಚಾರ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇಲ್ಲಿವರೆಗೂ ಅಯ್ಯೋ ಏರಿಕೆ ಏರಿಕೆ ಏರಿಕೆ, ನಾವು ಬಂಗಾರ ತಗೊಳಕ್ಕೆ ಆಗಲ್ವಾ ಅಂತ ಎಲ್ಲ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಬಟ್ ಈಗ ಇಳಿಕೆ ಆಗಿದೆ. ಸೊ ಎಷ್ಟು ಇಳಿಕೆ ಆಗಿದೆ, ಏನು ಎತ್ತ ಅಂತ ನಾವು ನೋಡೋದಾದ್ರೆ, ಕಳೆದ ಹಲವು ದಿನಗಳಿಂದ ಏರು ಮುಖದಲ್ಲೇ ಸಾಗ್ತಾ ಇದ್ದ ಚಿನ್ನ ಬೆಳ್ಳಿ ದರ ಇಳಿಕೆ ಕಂಡಿದೆ. ದಿಲ್ಲಿಯ ಶನಿವಾರಪೇಟೆಯಲ್ಲಿ ಶುಕ್ರವಾರ 10 ಗ್ರಾಂ ಶುದ್ಧ ಚಿನ್ನದ ದರ 400 ರೂಪಾಯಿ ಇಳಿದಿದ್ದು 91,250 ರೂಪಾಯಿಗೆ ತಲುಪಿದೆ. ಇಷ್ಟೇ ತೂಕದ ಆಭರಣ ಚಿನ್ನದ ಧಾರಣೆ ಕೂಡ 400 ರೂಪಾಯಿ ಕಡಿಮೆ ಆಗಿದೆ. 90,800 ರೂಪಾಯಿ ತಲುಪಿದೆ ಅಂತ ಅಖಿಲ ಭಾರತ ಸರಾಫ್ ಸಂಘ ತಿಳಿಸಿದೆ. ಇನ್ನು ದಿಲ್ಲಿಯಲ್ಲಿ ಬೆಳ್ಳಿ ದರ ಕೆಜಿಗೆ 2,100 ರೂಪಾಯಿಯಿಂದ ಇಳಿದು 1,300 ರೂಪಾಯಿವರೆಗೂ ಕೂಡ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 440 ರೂಪಾಯಿ ಇಳಿಕೆ ಆಗಿದೆ. ಸೊ 90,220 ರೂಪಾಯಿಗೆ ಮಾರಾಟ ಆಗಿದೆ. ಇಷ್ಟೇ ತೂಕದ 22 ಕ್ಯಾರೆಟ್ ಚಿನ್ನದ ದರ 400 ರೂಪಾಯಿ ಕುಸಿದು 82,700 ರೂಪಾಯಿಗೆ ತಲುಪಿದೆ. ಇನ್ನು ಬೆಳ್ಳಿ ದರದಲ್ಲಿ 1 ಕೆಜಿಗೆ 2,100 ರೂಪಾಯಿ ಇಳಿಕೆ ಆಗಿ 1,300 ರೂಪಾಯಿಗೆ ಮುಟ್ಟಿದೆ ಬೆಂಗಳೂರಿನಲ್ಲೂ ಕೂಡ. ಸೊ ಜಾಸ್ತಿ ಆಗ್ತಿದೆ ಅಂತ ಟೆನ್ಷನ್ ಆಗ್ತಾ ಇತ್ತು. 1 ಲ್ಯಾಕ್ ರೀಚ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ಗೆಸ್ ಮಾಡಲಾಗಿತ್ತು, ವಿಶ್ಲೇಷಣೆ ಮಾಡಲಾಗಿತ್ತು. ಕೊಂಚ ಮಟ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದು ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಅನಿಸ್ತಾ ಇದೆ. ಯಾಕಂದರೆ ಇದು ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ ಅಂತಂದರೆ, ಪಾಪ ನೋಡಿ, ಒಂದು ಮದುವೆ ಮಾಡಬೇಕು ಅಂತ ಅಂದರೆ ಏನಿಲ್ಲ ಅಂತ ಅಂದರೂ ಒಂದು ಮಾಂಗಲ್ಯ ಹೆಸರನ್ನಾದರೂ ಬೇಕು ಅಲ್ಲ. ಬಡ ವರ್ಗದವರು, ಮಧ್ಯಮ ವರ್ಗದವರು ಈ ರೇಟ್ಗೆ ನಾವು ಹೆಂಗೆ ತಗೊಳಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗಲಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.